ಇದು ನಾವು ಎಂದೂ ಇದನ್ನು ಬಿಡೋದಿಲ್ಲ. ನಿಮ್ಗೆ ಹೇಳ್ತೀನಿ, ನಾವು ಬಂದ್ ಮಾಡಿದ್ರೆ ಯಾಕೆ ಬಂದ್ ಮಾಡ್ತೀರಿ, ಏನಿಲ್ವಲ್ಲ, ನೀರು ಕೇಳಲಿಲ್ವಲ್ಲ ಅಂತಾರೆ. ಈಗ ನಾವು ಏನು ಹೇಳ್ಬೇಕು ಅವ್ರಿಗೆ, ನಮ್ಮ ಸ್ನೇಹಿತರುಗಳಿಗೆ, ಇವತ್ತು ಮತ್ತೊಂದು ಬಂದ್ ಆಗಲೇಬೇಕಾಗುತ್ತೆ ಸಮಗ್ರವಾಗಿ. ನಮ್ಮ ಜನ, ನೀವು ಮನೇಲಿ ಕೂತ್ಕೊಳ್ಬೇಡಿ. ಹೋಟ್ಲ್ ಮಾಲೀಕರು ಅವು ಏನು ಬುದ್ಧಿ ಕೆಟ್ಟೋಗಿದೆ, 2 ಗಂಟೆ ಜಾಸ್ತಿ ತಿಂಡಿ ಕೊಡ್ತೀವಿ ಅಂತ ಹೇಳ್ತಾರೆ. ಅದೇನು ಯಾರು ಮುಂದೆ ಮಾತಾಡೋ ಮಾತು? ರಾಜ್ಯ ಹಾಳಾಗ್ತಾ ಇದೆ, ಇಲ್ಲಿ ಬೆಂಕಿ ಬೀಳ್ತಾ ಇದೆ ಕರ್ನಾಟಕಕ್ಕೆ. ಇದೆಲ್ಲ ಸರಿಯಲ್ಲ. ಮುಖ್ಯಮಂತ್ರಿಗಳಿಗೆ ನೇರವಾಗಿ ಹೇಳ್ತೀವಿ, ಯಾವುದೇ ಕಾರಣಕ್ಕೂ ನೀವು ತಮಿಳ್ನಾಡಿಗೆ ನೀರು ಬಿಡಬಾರ್ದು. ತಮಿಳ್ನಾಡಿಗೆ ನೀರು ಬಿಟ್ಟರೆ ಇಡೀ ಕರ್ನಾಟಕ ಬೆಂಕಿ ಬೀಳುತ್ತೆ. ಹೋರಾಟ ಭಾರಿ, ಯಾವ ಕಾರಣಕ್ಕೂ ನಿಲ್ಲಲ್ಲ, ಭಾರಿ ಹೋರಾಟ ಆಗುತ್ತೆ. ಆದ್ದರಿಂದ ನಾವು ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋದಕ್ಕೆ, ಕನ್ನಂಬಾಡಿ ಮುತ್ತಿಗೆ ಹಾಕೋ ಮೂಲಕ ಎಚ್ಚರಿಕೆ ಕೊಡೋದಕ್ಕೆ ಇಡೀ ಕರ್ನಾಟಕದ ನಮ್ಮೆಲ್ಲ ಅನೇಕ ಸಂಘಟನೆಗಳ ಮುಖಂಡರುಗಳು ಬಂದಿದ್ದಾರೆ. ನಮ್ಮ KR ಕುಮಾರ್ ಕನ್ನಡ ಸೇನೆಯ ಮುಖ್ಯಸ್ಥರು ಭಾಳ ಅದ್ಭುತವಾಗಿ ಚಳುವಳಿಯಲ್ಲಿ ಭಾಗವಹಿಸಿ ಕೆಲಸ ಮಾಡ್ತಾ ಇದ್ದಾರೆ. ಮಂಜುನಾಥ್ ಮಂಡ್ಯದ ಭಾಳ ಅದ್ಭುತವಾದ ವ್ಯಕ್ತಿ, ಪಾರ್ಸಾರಥಿ, ಮತ್ತು ನಮ್ಮ ಗಿರೀಶ್ ಗೌಡರು ಇಲ್ಲಿ ಬಂದರೆ ಯಾರು ಶೈಲೇಂದ್ರ ಬಂದಿದ್ದಾರೆ, ಮತ್ತು ದೊಡ್ಡಬಳ್ಳಾಪುರದಿಂದ ಇವರೆಲ್ಲ ಬಂದಿದ್ದಾರೆ. ಭಾಳ ಇನ್ನು ಮುಂದೆ ಈ ಚಳವಳಿ ಇಲ್ಲಿಗೆ ನಿಲ್ಲೋದಿಲ್ಲ, ಇದು ಭಾರಿ ಉಗ್ರವಾಗಿ ನಡೀತದೆ. ನೀವು ಮತ್ತೊಂದು ಬಂದೇಕೆ ಅಂತ ಕೆಲವರು ಹೇಳ್ಬೋದು, ಅವೆಲ್ಲ ಆಟ ಆಡೋಕ್ಕೆ ಹೋಗ್ಬೇಡಿ. ಮತ್ತೊಂದು ಬಂದು ಮಾಡ್ತೀವಿ, ಬಂದು ಬೇಕಾದ್ರೆ 10 ಬಂದು ಮಾಡ್ತೀವಿ, ಮಾಡಲೇಬೇಕು. ಕರ್ನಾಟಕಕ್ಕಾಗಿ, ಕನ್ನಡಿಗರಿಗಾಗಿ ಮಾಡಲೇಬೇಕು. ಅದರಲ್ಲಿ ಬೇರೆ ಮಾತು ಮಾಡ್ತೀವಿ, ಆಯ್ತಾ? ಯಾವುದು ಯಾವುದು? ಒಂದು ನಿಮಿಷ ಹೇಳ್ತೀನಿ. ಇದು ಕುಮಾರ್ ಹತ್ತಿ ಬೆಲೆ. ಆಮೇಲೆ 1ನೇ ತಾರೀಕು ತಮಿಳ್ನಾಡು ಗಡಿ ಬಂದ್. 1ನೇ ತಾರೀಕು ಹತ್ತಿ ಬೆಲೆ ಹತ್ರ ಗಡಿ ಬಂದ್. ಯಾವ ತಮಿಳ್ನಾಡಿನ ವಾಹನಗಳು ಬಿಡೋದಿಲ್ಲ, ಯಾವ ಕಾರಣಕ್ಕೂ ಬಿಡೋದಿಲ್ಲ. ಅಂತಿಮವಾಗಿ ನಾವೇನು ತಮಿಳರನ್ನ ಇಲ್ಲಿಂದ ಹೋಗಿ ಅನ್ನೋದಕ್ಕಿಂತ ಹೆಚ್ಚಾಗಿ ಪರಿಸ್ಥಿತಿ ಆ ಥರ ಬರುತ್ತೆ. ವಿಜಯ್ಗೆ ಹೇಳ್ತೀನಿ, ಸ್ಟಾಲಿನ್ಗೆ ಹೇಳ್ತೀನಿ, ರಾಜಕೀಯ ಮಾಡಬೇಡಿ. ತಮಿಳ್ನಾಡಿನಲ್ಲಿ ನೀವು ರಾಜಕೀಯ ಮಾಡ್ತಾ ಇದ್ದೀರಿ. ಮೇಕೆದಾಟಿಗೆ ನೀವು ಅನುಮತಿ ಕೊಡಿ. ಅವರ ಅನುಮತಿ ಬೇಕು ಆಗಿಲ್ಲ. ಈಗ ನಿಮ್ಗೆ ಹೇಳ್ದ ಪಾರ್ಲಿಮೆಂಟ್ಲಿ ಹೇಳೇ ಬಿಟ್ರು ಯಾರ ಅನುಮತಿ ಬೇಕಾಗಿಲ್ಲ ಅಂತ. ಈಗ ಇವರು ಪಾದಯಾತ್ರೆ ಮಾಡಿದ್ರಲ್ಲ ಶೂರರು, ಇವರು ಈಗ ಮೇಕೆದಾಟನ್ನ ಮಾಡಲೇಬೇಕು, ಇವ್ರ ಕೈಲಿದೆ. ಆ ದೃಷ್ಟಿಯಿಂದ ಮೇಕೆದಾಟು ಮಾಡದಿದ್ರೆ ಭಾರಿ ಹೋರಾಟ ಆಗುತ್ತೆ. ಮತ್ತು ಈಗ 31ನೇ ತಾರೀಕು ತಮಿಳ್ನಾಡು ಗಡಿ ಬಂದ್, 1ನೇ ತಾರೀಕು. ಆಮೇಲೆ ಮೇಕೆದಾಟು ನೀವು ಕೊಡಲ್ಲ ಅಂದರೆ ತಮಿಳರನ್ನೆಲ್ಲ, ಕರ್ನಾಟಕದಲ್ಲಿ ಎಲ್ಲ ತಮಿಳರು ಗೌರವವಾಗಿ ರೈಲಿಂದ ರೈಲು, ಕಾರಿಂದ ಕಾರ್ ಕರೆಸ್ಕೊಂಬಿಡಿ. ವಿಜಯ್, ನಿಮಗೆ ಅವ್ರ ಬಗ್ಗೆ ಪ್ರೀತಿ ಇದ್ದರೆ ಕೂಡಲೇ ಗಂಭೀರವಾಗಿ ಕಾವೇರಿ ನೀರಿನ ಬಗ್ಗೆ ಗಲಾಟೆ ಮಾಡಬಾರ್ದು, ಮತ್ತು ಮೇಕೆದಾಟು ಬಗ್ಗೆ ಗಲಾಟೆ ಮಾಡಬಾರ್ದು. ಇದು ಭಾಳ ಗಂಭೀರವಾದಂಥ ಪರಿಸ್ಥಿತಿ ಅಂತ ಎಚ್ಚರಿಕೆ ಕೊಡ್ತೀವಿ. ನಮ್ಮ ಅತ್ಯಂತ ಆತ್ಮೀಯರಾದಂಥ KR ಕುಮಾರ್ ಭಾಳ ವರ್ಷದ ಹೋರಾಟ ಮಾಡತಕ್ಕಂಥ ಹಿರಿಯರು, ಅವರಿಗೆ ಮಾತ್ರ. ಕಳೆದ ಬಾರಿ ಬಂದು ಯಶಸ್ವಿ ಆಗಲಿಲ್ಲ, ಬೇರೆ ಸಂಘಟನೆಗಳು ಈಗ ಮಾಡುವಂತ ಬಂದ್ಗಾದ್ರೂ ಕೂಡ ಎಲ್ಲರನ್ನು ವಿಶ್ವಾಸಕ್ಕೆ ತಗೋತೀರಾ ಅಂತ ಬೇರೆ ಇದು ನಾನು ವಿಶ್ವಾಸ ಯಾವಾಗಲೂ, ನನ್ನಲ್ಲಿ ಅವಿಶ್ವಾಸ ಅನ್ನೋ ಪದವೇ ಇಲ್ಲ. ನಾವು ಯಾವಾಗಲೂ ವಿಶ್ವಾಸವೇ. ಅವರೇ ಎತ್ತೆತ್ತಾಗ ಹೊರಟೋಗ್ತಾರೆ. ನಾವು ಏನು ಮಾಡೋದು? ಎಲ್ಲ ಅವ್ರು ನಮ್ಮ ಸ್ನೇಹಿತರೆ. ಏನಪ್ಪ ಅದೇ ನಾವೇನು ಹೇಳೋಣ, ಯಾಕೋ ನಮ್ಮ ಸ್ನೇಹಿತರೆ, ಭಾಳ ಸ್ನೇಹಿತರು, ಅದು ಯಾಕೆ ಹೋದ್ರು, ಏನಾಯಿತು? ಈಗಲಾದರೂ ನಾವು ಇನ್ನೂ ದಿನಾಂಕ ಇದು ಮಾಡಿಲ್ಲ, ಆ ಕಾಲ ಬರುತ್ತೆ. ಇಡೀ ರಾಜ್ಯ ಮಹದಾಯಿಗಾಗಿ, ಕಾವೇರಿಗಾಗಿ ಭಾರಿ
ಯಾರು ಏನೇ ಹೇಳ್ಕೊಳ್ಳಿ, ವಾಟಾಳ್ ನಾಗರಾಜ್ ಅವ್ರಿಗೆ ಬೇರೆ ಕೆಲಸ ಇಲ್ಲ ಅನ್ನೋರು ಉಂಟು, ವಾಟಾಳ್ ನಾಗರಾಜ್ ಅವರಿಗೆ ಏನು ಯಾವಾಗಲೂ ಬಂದು ಕರೀತಾರೆ ಅನ್ನೋರು ಉಂಟು, ವಾಟಾಳ್ ನಾಗರಾಜ್ ಅವರು ಬಂದು ಕರೆದ್ರೆ ಅವ್ರಿಗೆ ಲೂಟಿ ಮಾಡ್ತಾರೆ ಅನ್ನೋರು ಉಂಟು. ಯಾರು ಏನಾದರೂ ಹೇಳ್ಕೊಳ್ಳಿ, ನಾವಂತೂ ಕನ್ನಡಕ್ಕಾಗಿ ರಾಜ್ಯಕ್ಕಾಗಿ ನಮ್ಮ ಪ್ರಾಣನೇ ಕೊಡ್ತೀವಿ, ಹೋರಾಟ ಮಾಡ್ತೀವಿ. ಏನು ಹೇಳಿ? ಅಲ್ಲ, ಗಡಿ ಬಂದ್ಗಾದ್ರೂ ಕೂಡ ಸಿನಿಮಾದವ್ರು ಬರ್ತಾರ ನಿಮ್ ಜೊತೆ ಕೈ ಅದೊಂದು ಭಾಳ ಪ್ರಾಮುಖ್ಯ. ಈಗ ನಾನು ನಮ್ಮ ಸಿನಿಮಾ ನಟರುಗಳು ಅವರು ಮೊದಲು ಬೇರೆ ಭಾಷೆಯಲ್ಲಿ ಹೋಗಿ ಮಾಡ್ತಿರಲಿಲ್ಲ ಅವರು. ಈಗ ತಮಿಳು ತೆಲುಗು ಮಾಡೋಕ್ಕೆ ಶುರುವಾಗಿದೆ. ಭಾಳ ಬಾಂಧವ್ಯ, ತಮಿಳರು ತೆಲುಗರು ಮತ್ತು ಹಿಂದಿ ಎಲ್ಲ ಭಾಳ ಬಾಂಧವ್ಯ. ನಾನು ಅವರಿಗೆ ಭಾಳ ಕಳಕಳಿಯಿಂದ ಮನವಿ ಮಾಡ್ತೀನಿ, ನಾವು ಯಾವತ್ತು ಬಂದ್ ಕರೆ ಕೊಡ್ತೀವಿ, ಎಲ್ಲರೂ ಒಂದು ಅದ್ಭುತವಾದ, ಈಗ ತಮಿಳ್ನಾಡಲ್ಲಿ ರಜನಿಕಾಂತ್ ಬೀದಿಗೆ ಬಂದರು, ಹೋರಾಟ ಮಾಡಿದ್ರು, ವಿಜಯ್ ಹೋರಾಟ ಮಾಡಿದ್ರು. ನಮ್ಮಲ್ಲಿ ನಾನೇನು ನಿಮ್ಮನ್ನು ವಿರೋಧ ಮಾಡ್ತಾ ಇಲ್ಲ, ಸ್ವಲ್ಪ ಬಂದ್ರಪ್ಪ ನಮ್ಮ ಜೊತೆಗೆ, ಹೊರಗಡೆ ಬಂದು ನೀವು ಗಾಳಿ ಬಿಟ್ಟು ಸ್ವಲ್ಪ ಬಿಸಿಲಿಗೆ ಬಂದರೆ ನಮಗೆ ಒಳ್ಳೆಯದು. ಬಣ್ಣ ಕರಗಿದ್ರೂ ಚಿಂತೆ ಇಲ್ಲ, ತಾವು ದಯಮಾಡಿ ನಮ್ಮ ಇದಕ್ಕೆ ಬರಬೇಕು ಅಂಥೇಳಿ ಕಳಕಳಿಯಿಂದ ಕನ್ನಡ ಚಿತ್ರರಂಗದ ಎಲ್ಲ ಕೆಲಸಗಾರರು, ಸಿನಿಮಾದವರು ಎಲ್ಲರನ್ನೂ ಕರಿತಾ ಇದ್ದೀನಿ. ವಾಣಿಜ್ಯ ಮಂಡಳಿಯವರೆಗೂ ಕಳಕಳಿಯಿಂದ ಮನವಿ ಮಾಡ್ತಾಯಿದ್ದೀನಿ. ಯಾರ ಬಗ್ಗೆಯೂ ನಮ್ಮದೇನಿಲ್ಲ. ನಮ್ಮ ಮುಂದಿನ ಬಂದ್ಗಾದರೂ ನಮ್ಮ ಸ್ನೇಹಿತರು ಪ್ರಾಮಾಣಿಕವಾಗಿ ಪ್ರೀತಿಯಿಂದ ಬರಲಿ ಅಂತೇಳಿ ಕಳಕಳಿಯಿಂದ ಎರಡು ಕೈ ಮುಗಿದು ಹೇಳ್ತೀನಿ.